ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪಡುವಣಕ್ಕೆ ಪಯಣ. ಗುಹೆಯೊಳಗೆ ಪಡೆದ ಹೊಸ ಹುಟ್ಟು. 11 ತಿಂಗಳ ಕಾಲ ನಾನೊಂದು ಚಿಕ್ಕ ಗುಹೆಯಲ್ಲಿ ವಾಸ ಮಾಡುತ್ತಿದ್ದೆ. ಆ ಅವಧಿಯಲ್ಲಿ ಒಬ್ಬನಾದರೂ ಮಾನವ ಜೀವಿಯನ್ನು ನೋಡಲಿಲ್ಲ. ನಮ್ಮ ಪರಂಪರೆಯಲ್ಲಿ ಇದೊಂದು ಅವಶ್ಯಕ ಸಾಧನೆ. ಸಾಮಾನ್ಯವಾಗಿ 11 ತಿಂಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಈ ಸಾಧನೆಯನ್ನು ಮಾಡಲಾಗುವುದಿಲ್ಲ. ಯಾಕೆಂದರೆ ಈ ಅವಧಿಯಲ್ಲಿ ಅತಿ ಜಡ ಸ್ವಭಾವದ ಸಾಧಕನು ಈ ಸಾಧನೆಯ ಮೂಲಕ ಉನ್ನತವಾದ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಆದ್ದರಿಂದ ಗುರುಗಳು, ನೀನು ಎಷ್ಟು ಮಟ್ಟಿಗೆ ಸಮರ್ಥನಾಗಿರುವೆ ಎಂಬುದು ಮುಖ್ಯವಲ್ಲ. ನೀನು ಅತಿ ಜಡ ಸ್ವಭಾವದವನೆಂದೇ ನಾನು ಭಾವಿಸುತ್ತೇನೆ. ನೀನು ಗುಹೆಯಲ್ಲಿ 11 ತಿಂಗಳ ಏಕಾಂತವಾಸವನ್ನು ಪೂರೈಸಲೇಬೇಕು ಎಂದು ಹೇಳುತ್ತಾರೆ. ಆ ಅವಧಿಯಲ್ಲಿ ಹೊರಗೆ ಬರಲು ಹಾಗೂ ಸ್ನಾನ ಮಾಡಲು ಅವಕಾಶವಿರುವುದಿಲ್ಲವಾದರೂ ರೋಮಕೂಪಗಳನ್ನು ಶುದ್ಧಿಗೊಳಿಸುವಂತಹ ಹಾಗೂ ಸ್ನಾನಕ್ಕಿಂತಲೂ ಉತ್ತಮವಾದಂತಹ ಹೆಚ್ಚು ಬಲತ್ತರವಾದ ಪ್ರಾಣಾಯಾಮ ಸಾಧನೆಯನ್ನು ಹೇಳಿಕೊಡಲಾಗುತ್ತದೆ. ದಿನಕ್ಕೊಂದು ಸಲ ಕಡಿಮೆ ಪ್ರಮಾಣದ ಆಹಾರ ಮತ್ತು ಒಂದಷ್ಟು ನೀರು ದೊರೆಯುವುದಾದರೂ ಜೀವನ ನಿರ್ವಹಣೆ ಮಾಡಲು ಅದು ಸಾಕಾಗುತ್ತದೆ. ಬಾರ್ಲಿ ಮತ್ತು ಪರ್ವತ ಪ್ರದೇಶದಲ್ಲಿ ಬೆಳೆಯುವ ತರಕಾರಿ, ಒಂದಷ್ಟು ಹಣ್ಣಿನ ರಸ, ಬೆಳಿಗ್ಗೆ 1 ಲೋಟ ಮತ್ತು ಸಂಜೆ 1 ಲೋಟ ಹಾಲು ಇದು ಬಹುತೇಕ ನನ್ನ ಆಹಾರ. 6 ಅಡಿ ಉದ್ದಗಲ ವಿಸ್ತೀರ್ಣವಿದ್ದಂತಹ ಗುಹೆಯ ಸೀಮಿತವಾದ ಜಾಗದಲ್ಲಿ ನಿಯತವಾಗಿ ನಾನು ಕೆಲವು ಆಸನಗಳನ್ನು ಅಭ್ಯಾಸ ಮಾಡಿದ್ದು 2-3 ಗಂಟೆಗಳಷ್ಟು ಕಾಲ ಮಾತ್ರ ನಿದ್ದೆ ಮಾಡುತ್ತಿದ್ದೆ. ಉಳಿದ ಸಮಯದಲ್ಲಿ ಗುರುಮಂತ್ರ ಜಪ ಮಾಡುತ್ತಿದ್ದೆನಲ್ಲದೆ ಧ್ಯಾನ ಮಾಡುತ್ತಿದ್ದೆ ಅಥವಾ ನೆಟ್ಟ ನೋಟದಿಂದ ನೋಡುತ್ತಿದ್ದೆ. ದಿನಕ್ಕೆ 3 ಸಲ ಚೈತನ್ಯಯುತವಾಗಿ, ಪೂರ್ಣವಾಗಿ ಹಾಗೂ ತುಂಬ ಎಚ್ಚರಿಕೆಯಿಂದ ಪ್ರಾಣಾಯಾಮವನ್ನು ಮಾಡುತ್ತಿದ್ದೆ. ಗುಹೆಯ ದ್ವಾರವು ಮುಚ್ಚಿರುತ್ತಿತ್ತಲ್ಲದೆ ಕೊಳೆ ಕಸಗಳು ಕೊಚ್ಚಿ ಹೊರಹೋಗಲು ಒಂದು ಕಿಂಡಿಯಿತ್ತು. ಗುಹೆಯ ಮಾಳಿಗೆಯಲ್ಲಿ ಸೂಜಿ ಮೊನೆಯಷ್ಟು ಚಿಕ್ಕದಾದ ಒಂದು ಕಿಂಡಿ ಇರುತ್ತಿತ್ತು. ಅಲ್ಲಿಂದ ಬೆಳಕಿನ ಒಂಟಿ ಕಿರಣವೊಂದು ಪ್ರವೇಶಿಸಲು ಸಾಧ್ಯವಾಗುತ್ತಿತ್ತು. ಏಕ ಬಿಂದುವಿನ ಮೇಲೆ ಮನಸ್ಸು ಏಕಾಗ್ರಗೊಳಿಸುವಲ್ಲಿ ನೆರವಾಗಲೆಂದು ಅದನ್ನು ರೂಪಿಸಲಾಗಿತ್ತು. ಹೀಗಾಗುವುದು ಬೇಡವೆಂದು ಬಯಸಿದರೂ ಸಹ ಇದು ನಿರಂತರವಾಗಿ ನಡೆದಿರುತ್ತದೆ. ಅಲ್ಲಿ ಒಂದೇ ಒಂದು ಬೆಳಕಿನ ಕಿರಣ ಇದ್ದು ಮತ್ತೇನೂ ಇಲ್ಲದ ಪ್ರಯುಕ್ತ ಆ ಪರಿಸ್ಥಿತಿಯಲ್ಲಿ ಏಕಾಗ್ರತೆಯನ್ನು ಸಾಧಿಸುವುದಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅಂತಹ ಏಕಾಂತದಲ್ಲಿ ಧ್ಯಾನ ಮಾಡುವುದನ್ನು ಕಲಿಯದೇ ಹೋದಲ್ಲಿ ಇಡೀ ದಿನ ಇನ್ನೇನು ಮಾಡಲು ಸಾಧ್ಯ? ಧ್ಯಾನ ಮಾಡದೆ ಹೋದ ಪಕ್ಷದಲ್ಲಿ ಚಿತ್ತಭ್ರಮೆಯುಂಟಾಗುತ್ತದೆ. ಬೇರೆ ಮಾರ್ಗವೇ ಇಲ್ಲ. ಗಾಢವಾದ ಧ್ಯಾನದಲ್ಲಿ ತೊಡಗುವ ವಿಧಾನವನ್ನು ಸಾಧುಗಳು ನಿಮಗೆ ಕ್ರಮಬದ್ಧವಾಗಿ ಕಲಿಸುತ್ತಾರೆ. ಇದು ಮೊದಲ ಹಂತ, ಇದು ನಂತರದ್ದು, 3ನೆಯದು ಇದು. ಹೀಗೆ ಅವರು ಹೇಳಿಕೊಡುತ್ತಾರೆ. ಧ್ಯಾನದಿಂದ ಮೂಡುವ ಕೆಲವು ಲಕ್ಷಣಗಳನ್ನು ಅವರು ವಿವರಿಸುತ್ತಾರೆ. ಒಂದು ವಿಶಿಷ್ಟವಾದ ಲಕ್ಷಣವು ಕಾಣಿಸಿಕೊಂಡಾಗ ನೀವು ಮುಂದಿನ ಹಂತಕ್ಕೆ ಹೋಗುತ್ತಿದ್ದೀರೆಂಬುದು ನಿಮಗೇ ಗೊತ್ತಾಗುತ್ತದೆ. ಈ ರೀತಿಯಾಗಿ ನೀವು ಏಕಾಗ್ರತೆಯ ಉನ್ನತೋನ್ನತವಾದ ಸ್ತರವನ್ನು ತಲುಪುತ್ತೀರಿ. ನಿಮ್ಮ ಮೇಲೆ ಅವರು ಕಟ್ಟುನಿಟ್ಟಾದ ಗಮನ ಇಟ್ಟಿರುತ್ತಾರೆ. ಆದ್ದರಿಂದ ನೀವು ಯಾವುದೇ ತೊಂದರೆಗೀಡಾಗದೆ ಹಾಗೂ ಯಾವುದೇ ರೀತಿಯ ನೋವಿಗೆ ಒಳಗಾಗದೆ ಉಳಿಯುತ್ತೀರಿ. ಗುಹೆಯಲ್ಲಿ ವಾಸ ಮಾಡುವುದು ಮೊದಲೆರಡು ತಿಂಗಳ ಅವಧಿಯಲ್ಲಿ ನನಗೆ ತುಂಬ ಕಷ್ಟವಾಯಿತಾದರೂ ಆಮೇಲೆ ನಾನು ತೀವ್ರವಾಗಿ ಆನಂದ ಪಡತೊಡಗಿದೆ. ರಾಜಯೋಗ ವಿಜ್ಞಾನವು ಸಂಯಮ, ಧ್ಯಾನ ಹಾಗೂ ಸಮಾಧಿಗಳನ್ನು ಬೋಧಿಸುತ್ತದೆ. ಗಣನೀಯವಾದ ಕಾಲದವರೆಗೆ ಮೌನಾಚರಣೆಯಲ್ಲಿ ಇರದ ಪಕ್ಷದಲ್ಲಿ ಧ್ಯಾನದ ಗಾಢಾವಸ್ಥೆಯನ್ನು ಕಾಯ್ದುಕೊಳ್ಳುವುದು ಸಾಧ್ಯವಿಲ್ಲವೆಂಬುದು ಈ ತರಬೇತಿಯ ಅವಧಿಯಲ್ಲಿ ನಾನು ಕಂಡುಕೊಂಡ ಸತ್ಯ. 11 ತಿಂಗಳುಗಳ ನಂತರ
ನಾನು ಗುಹೆಯಿಂದ ಹೊರಬಂದೆ. ಆಗ ಜುಲೈ ತಿಂಗಳ 27ನೆಯ ದಿನದ ಸಂಜೆ 5 ಗಂಟೆಯ ಸಮಯ. ಮೊದಲ ವಾರದಲ್ಲಿ ಬಿಸಿಲಿಗೆ ಮೈಯೊಡ್ಡಿ ಹೊರಗೆ ಉಳಿಯಬಾರದೆಂದು ನನಗೆ ಹೇಳಲಾಯಿತು. ಹೊರ ಪ್ರಪಂಚಕ್ಕೆ ಹೊಂದಿಕೊಳ್ಳುವುದು ನನಗೆ ಕಷ್ಟವಾಯಿತು. ಅಪರಿಚಿತವಾದ ಹೊಸ ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೇನೇನೋ ಎನ್ನುವ ಹಾಗೆ ಎಲ್ಲವೂ ಬೇರೆಯಾಗಿ ಕಾಣಿಸಿತು. ಮೊದಲ ಬಾರಿ ನಾನು ನಗರಕ್ಕೆ ಹೋದಾಗ ಒಂದು ರಸ್ತೆ ಬದಿಯ ಮೂಲೆಗೆ ಹಾದು ಹೋಗುವುದಕ್ಕೆ 5 ನಿಮಿಷಗಳ ಅವಧಿ ಬೇಕಾಯಿತು. ಯಾಕೆಂದರೆ ಬಾಹ್ಯ ಚಟುವಟಿಕೆಗಳಿಗೆ ನಾನು ಅಷ್ಟೊಂದು ಹೊಂದಿಕೊಂಡಿರಲಿಲ್ಲ. ಆದರೆ ಕ್ರಮೇಣವಾಗಿ ಪ್ರಪಂಚದೊಡನೆ ವ್ಯವಹರಿಸಲು ಸಮರ್ಥನಾದೆ. ಬಾಹ್ಯ ಪ್ರಪಂಚಕ್ಕೆ ಹಿಂದಿರುಗಿ ಬಂದ ನಂತರ ಪ್ರಪಂಚವು ಒಂದು ನಾಟಕ ಶಾಲೆಯಾಗಿದ್ದು, ಅಲ್ಲಿ ನನ್ನ ಆಂತರಿಕ ಶಕ್ತಿ, ಮಾತು, ರಾಗ, ಭಾವಗಳು ಹಾಗೂ ನಡವಳಿಕೆಗಳನ್ನು ಓರೆ ಹಚ್ಚಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಂಡೆ. ಈ ತರಬೇತಿಯ ನಂತರ ಪಾಶ್ಚಾತ್ಯ ದೇಶಗಳಿಗೆ ಬರಲು ನಾನು ಸಿದ್ಧನಾಗಿದ್ದೆ. ನನ್ನ ಗುರುಗಳನ್ನು ಅಗಲಿ ಬರುವುದು ನನಗೆ ಇಷ್ಟವಿಲ್ಲದಿದ್ದರೂ ಅವರು ನನ್ನನ್ನು ಬಲವಂತಪಡಿಸಿದರು. ನೀನು ಧರ್ಮ ಪ್ರಸಾರ ಕಾರ್ಯವನ್ನು ಪೂರೈಸಬೇಕಾಗಿದೆ, ಒಂದು ಸಂದೇಶವನ್ನು ಸಾರಬೇಕಾಗಿದೆ. ಅದು ನನ್ನ ಸಂದೇಶ, ನೀನು ನನ್ನ ಉಪಕರಣ ಎಂದು ಹೇಳಿದರು. ಸಂಯುಕ್ತ ಸಂಸ್ಥಾನಗಳಿಗೆ ಬರಲು ನನಗೆ ನೆರವು ನೀಡುವ ಒಬ್ಬ ವ್ಯಕ್ತಿಯನ್ನು ನಾನು ಜಪಾನಿನಲ್ಲಿ ಭೇಟಿ ಮಾಡುವುದಾಗಿ ಅವರು ಹೇಳಿದರು. ಕೇವಲ $8 ಕಿಸೆಯಲ್ಲಿಟ್ಟುಕೊಂಡು ಕಲ್ಕತ್ತಾದಿಂದ ಟೋಕಿಯೋಗೆ ಹೊರಟೆ. ಹಾಂಗ್ಕಾಂಗಿನಲ್ಲಿ ನಿಂತಾಗ ವಿಮಾನ ನಿಲ್ದಾಣದ ಉಪಹಾರ ಮಂದಿರದಲ್ಲಿ ಚಹಾ ತೆಗೆದುಕೊಂಡೆ. $4 ನೀಡಬೇಕೆಂಬ ಬಿಲ್ಲನ್ನು ನೋಡಿ ಚಕಿತನಾದೆ. ಬಕ್ಷೀಸಾಗಿ $1 ಕೊಟ್ಟು ಅಲ್ಲಿಂದ ಹೊರಟು ಟೋಕಿಯೋಗೆ ಆಗಮಿಸಿದೆ. ಆಗ ನನ್ನ ಬಳಿ ಉಳಿದದ್ದು $3 ಹಾಗೂ ವಿಮಾನದಲ್ಲಿ ಸರಬರಾಜು ಮಾಡುವ ಊಟದಲ್ಲಿ ನಾನು ಉಳಿಸಿದ್ದ ಒಂದು ಸೇಬು ಮಾತ್ರ. ಒಬ್ಬ ವ್ಯಕ್ತಿ ನನ್ನ ಹತ್ತಿರಕ್ಕೆ ಬಂದು, ಎಲ್ಲಿಂದ ಬಂದಿರಿ ಮತ್ತು ಜಪಾನಿನಲ್ಲಿ ಎಲ್ಲಿ ಉಳಿದುಕೊಳ್ಳುತ್ತೀರಿ ಎಂದು ಕೇಳಿದ. ಒಬ್ಬ ಗೆಳೆಯರಿದ್ದಾರೆ, ಅವರ ಜೊತೆ ಇರುತ್ತೇನೆ ಎಂದು ಅವರಿಗೆ ಹೇಳಿದೆ. ನಿಮ್ಮ ಗೆಳೆಯ ಯಾರು ಎಂದು ಆತ ಕೇಳಿದ. ಜಪಾನಿನಲ್ಲಿ ನನಗೆ ಪರಿಚಿತರಾರೂ ಇರಲಿಲ್ಲ. ಆದ್ದರಿಂದ ನೀನೇ ನನ್ನ ಗೆಳೆಯ ಎಂದು ಹೇಳಿಬಿಟ್ಟೆ. ನಾನು ಅವರ ಜೊತೆ ಇದ್ದೆ. ಮಹೀಕರಿಯ ಆಧ್ಯಾತ್ಮಿಕ ಮುಖಂಡರಾದ ಯೋಗದಾಸನ್ರವರಿಗೆ ಆತ ನನ್ನನ್ನು ಪರಿಚಯ ಮಾಡಿಕೊಟ್ಟರು. ಅವರು ಹಲವಾರು 100,000 ಅನುಯಾಯಿಗಳ ಸಮೂಹವನ್ನು ಹೊಂದಿದ್ದವರು. ಹಿಮಾಲಯದ ಸಾಧುಗಳಲ್ಲಿ ಕಂಡುಬರುವ ಅನೇಕ ದರ್ಶನಗಳನ್ನು ಯೋಗದಾಸನ್ರು ಪಡೆದಿದ್ದರು. ಅವರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಾಗ ಅವರು ನನ್ನನ್ನು ಗೌರವದಿಂದ ಆಲಂಗಿಸಿಕೊಂಡು, ನಾನು ನಿಮಗೋಸ್ಕರವಾಗಿಯೇ ಕಾಯುತ್ತಿದ್ದೆ. ಹಿಮಾಲಯದ ಋಷಿಗಳ ರಹಸ್ಯ ಬೋಧೆಗಳನ್ನು ನೀವು ನನಗೆ ನೀಡುತ್ತೀರೆಂದು ಭಾವಿಸುತ್ತೇನೆ ಎಂದು ಹೇಳಿದರು. 6 ತಿಂಗಳ ಕಾಲ ನಾನು ಅವರೊಂದಿಗೆ ವಾಸ ಮಾಡಿದೆನಲ್ಲದೆ ಟೋಕಿಯೋ, ಒಸಾಕಾ ಮತ್ತಿತರ ನಗರಗಳಲ್ಲಿನ ಹಲವಾರು ಆಧ್ಯಾತ್ಮಿಕ ಆಸಕ್ತರ ಗುಂಪುಗಳನ್ನು ಉದ್ದೇಶಿಸಿ ಪ್ರವಚನ ಮಾಡುವ, ಬೋಧನೆ ನೀಡುವ ಅವಕಾಶ ಪಡೆದೆ. ಯೋಗದಾಸನ್ರಿಗೆ ನನ್ನ ಗುರುಗಳ ಸಂದೇಶವನ್ನು ತಲುಪಿಸಿದೆ. ಅವರು ನನಗೆ ಒಂದು ಟಿಕೆಟನ್ನು ಕೊಡಿಸಿದರು. ನಾನು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೊರಟೆ. ನನ್ನ ಶಿಷ್ಯರನ್ನು, ಸಹವರ್ತಿಗಳನ್ನು ಅಲ್ಲಿ ಸಂಧಿಸಲಿರುವುದಾಗಿ ಭಾರತವನ್ನು ಬಿಡುವುದಕ್ಕೆ ಮೊದಲೇ ಗುರುಗಳು ಹೇಳಿದ್ದರು. ಇದುವರೆಗೆ ಸತ್ಯವಾಗಿ ಪರಿಣಮಿಸಿರುವ ಅನೇಕ ವಿವರಗಳನ್ನು ಗುರುಗಳು ನನಗೆ ವಿವರಿಸಿ ಹೇಳಿದ್ದರು. ನನ್ನ ಹೊಣೆಗಾರಿಕೆಯನ್ನು ಇನ್ನು ನಾನು ಪೂರೈಸಬೇಕಾಗಿದೆ. ಇದು ಕೆಲವು ಸಲ ನನ್ನನ್ನು ಚಿಂತಾಕ್ರಾಂತನನ್ನಾಗಿ ಮಾಡಿದರೂ ಭಗವಂತನು ನನಗೆ ಅವಕಾಶವನ್ನು ನೀಡಿರುವಾಗ ನನ್ನ ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸುತ್ತೇನೆಂಬುದನ್ನು ತಿಳಿದಿದ್ದೇನೆ. ಋಷಿಗಳ ಸಂದೇಶವನ್ನು ಶ್ರದ್ಧಾಪೂರ್ಣವಾಗಿ ಸಾರಬಲ್ಲಂತಹ ಜ್ಞಾನ ಕೇಂದ್ರವೊಂದನ್ನು ಸ್ಥಾಪಿಸುವುದರ ಮೂಲಕ ಪೌರ್ವಾತ್ಯ ಪಾಶ್ಚಾತ್ಯಗಳ ನಡುವೆ ಒಂದು ಸೇತು ನಿರ್ಮಾಣ ಮಾಡುವುದು ನನ್ನ ಉದ್ದೇಶ. ಬೋಲೋ ಸಬ್ ಸಂತ್ ಕಿ ಜೈ.